ನಮ್ಮ ರಾಜ್ಯದ ಏಕೈಕ ಒಂದು ಸಂಸ್ಥೆ ಇದು ನೋಡಿ, ಬ್ಯಾಕ್ ಟೈರ್ ನೋಡಿ, ಫುಲ್ ಲಾರಿಯೇ ನಿಂತಿದೆ ಅದ್ರ ಮೇಲೆ, ಏನಾಗಿಲ್ಲ. ಸುಜಿತ್ ಎಂತ ಮಾಡ್ದು ಮಾರಾಯ, ನೀವಿಲ್ಲ ಎಂತ ಮಾಡ್ತಿದ್ದೀರಾ? ನಾನು ಇನ್ನ ನೋಡಿ ನಿಲ್ಸಿ ಬಂದದ್ದು ಇಲ್ಲಿ. ಸ್ವಲ್ಪ ಟೆನ್ಷನ್ ಅಂತ. ಟೆನ್ಷನ್ ಎಂತಕ್ಕೆ? ಮೊನ್ನೆ ಚಿಕ್ಕಪ್ಪನ ಮನೆ ಇತ್ತಲ್ಲ, ಹಾಗೆ ಎಲ್ಲ ತಗೊಂಡು ಹೋದ್ವಿ. ಬಟ್ ಈಗೆಂತ ಅಂದ್ರೆ ಅರ್ಧದಲ್ಲಿ ಮನೆ ಇತ್ತುಂಟು. ಟೈಲ್ಸ್ ಎಲ್ಲ ತಂದಾಯ್ತು. ಎಂತ ಇದು ಕಲ್ಲಿಗೆಲ್ಲ ಯಾವ್ದು ಸ್ಟಾಕ್ ಸಿಗ್ತಿಲ್ಲ. ಕಲ್ಲು ಅರ್ಧ ಕಟ್ಟಿರ್ಲಿಲ್ಲ, ಆದ್ರೆ ಟೈಲ್ಸ್ ಇಟ್ಟಿದ್ದೀರಿ. ಕಲ್ಲಿಲ್ಲದ ಮನೆ ಅರ್ಧದಲ್ಲಿ ನಿಂತು ಹೋಗುಂಟು ಅಂತ. ಕಲ್ಲು ಸಿಗ್ಲಿಲ್ಲ ಈಗ. ಅದಕ್ಕೆ ಈಗ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಫುಲ್ ಟೆನ್ಷನ್ ಮಾಡಬೇಡ ಮಾರೆ. ಅದಕ್ಕೊಂದು ವಿಷಯ ಉಂಟು ನಿಂಗೆ, ಎಂತ ಗೊತ್ತುಂಟ? ಕಡಬ ತಾಲೂಕಿನ ಕೊಂಬಾರಿನಲ್ಲಿ ದಕ್ಷ ಮಡ್ಟೆಕ್ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇವರಲ್ಲಿ CSC ಬ್ಲಾಕ್ಸ್ ಗಳು ಸಿಗ್ತಾ ಇದೆ. ಇಂಟರ್ಲಾಕಿಂಗ್ CSC ಬ್ಲಾಕ್ಸ್ ಗಳಾಗಿರ್ಬೋದು, ಅಥವಾ ನಮ್ಮ ಮನೆಯನ್ನ ಕಟ್ಟುವುದಕ್ಕೆ, ಅದು ಫೌಂಡೇಶನ್ ನಿಂದ ಪ್ರಾರಂಭವಾಗಿ ಪೂರ್ತಿ ಮನೆಯನ್ನ ಕಟ್ಟುವುದಕ್ಕೆ ಬೇಕಾಗಿರುವಂತಹ CSC ಬ್ಲಾಕ್ಸ್ ಗಳು ಇಲ್ಲಿ ಲಭ್ಯವಿದೆ. ಯಾವ ರೀತಿಯಲ್ಲಿ ಕಟ್ಟಡವನ್ನ ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಯಾರಿಗೆ ಬೇಕಿದ್ರೂ ಈ ಸಂಸ್ಥೆಯ ವತಿಯಿಂದ ಕ್ಷಣ ಮಾತ್ರದಲ್ಲಿ ಮಾಹಿತಿಯನ್ನ ಕೊಟ್ಟು ಅತ್ಯಂತ ಸುಂದರವಾಗಿ ನಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ನಮ್ಮ ಮನೆಗೆ, ನಮ್ಮ ಕಟ್ಟಡಕ್ಕೆ ಬೇಕಾಗಿರುವ CSC ಬ್ಲಾಕ್ಸ್ ಗಳನ್ನ ಇವರು ಕಳುಹಿಸಿ ಕೊಡ್ತಾರೆ. ಸೊ ಈ ಕೂಡಲೇ ಕೈಗೆಟುಕುವಂತಹ ದರದಲ್ಲಿ ಗುಡ್ ಕ್ವಾಲಿಟಿಯಲ್ಲಿ ಇರುವಂತಹ ದಕ್ಷ ಮಡ್ಟೆಕ್ ಅವರ CSC ಬ್ಲಾಕ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಆಗುವಂತಹ ಈ ಒಂದು ಫ್ಯಾಕ್ಟರಿಯಿಂದಲೇ ಖರೀದಿಯನ್ನ ಮಾಡಬಹುದಾಗಿದೆ. ಅತ್ಯಂತ ಸುಂದರವಾಗಿ ನಿರ್ಮಾಣವಾದ ನಂತರ ಯಾವುದೇ ಪ್ಲಾಸ್ಟರಿಂಗ್ ಗಳು ಇಲ್ಲದೆ ನೇರವಾಗಿ ಬಣ್ಣವನ್ನ ಬಳಿಯುವುದರ ಮೂಲಕ ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿಕೆ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನುವ ಕಾರಣದಿಂದಲೇ ಇವತ್ತಿನ ವಿಡಿಯೋವನ್ನ ನಿಮಗೆ ಈ ಸಂಚಿಕೆ ಮುಖಾಂತರ ತಿಳಿಸಿಕೊಡ್ತಾ ಇದ್ದೇನೆ. ಮನೆ ನಿರ್ಮಾಣ ಆದ ನಂತರದಲ್ಲಿ ಯಾವ ರೀತಿ ಬಣ್ಣವನ್ನ ಬಳದಿದ್ದಾರೆ, ಯಾವುದೇ ಪ್ಲಾಸ್ಟರಿಂಗ್ ಗಳ ಅವಶ್ಯಕತೆ ಇಲ್ಲದೆ ಬಹು ಸುಂದರವಾಗಿ ನಿಮ್ಮ ಕನಸಿನ ಮನೆ ಅಥವಾ ಯಾವುದೇ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ DMT ಅವರ CSC ಬ್ಲಾಕ್ಸ್ ಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಬಹಳ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಆಗಬಹುದಾದಂತಹ ಬ್ಲಾಕ್ಸ್ ಗಳ ಬಗ್ಗೆ ಇವತ್ತಿನ ಮಾಹಿತಿ ನಿಮಗಾಗಿ. ಎರಡು ರೀತಿಯ ಬ್ಲಾಕ್ ಗಳು ನಮ್ ಜೊತೆಗೆ ರೆಡಿ ಇದೆ ಇವಾಗ. ಯಾವ್ದಕ್ಕೆಲ್ಲ ಯೂಸ್ ಆಗ್ತದೆ ಇದು ಅಂತ? ಇದೀಗ ಪ್ಲೈನ್ CSC ಬ್ಲಾಕ್ಸ್ ಒಂದು ಕಾಂಪೌಂಡಿಗೆ, ಆಮೇಲೆ ಗೋಡೆಗೆ ಯೂಸ್ ಮಾಡ್ಬೋದು. ನಾರ್ಮಲಿ ಯಾವ್ದೆಲ್ಲ ಬಿಲ್ಡಿಂಗ್ಸ್, ಎನಿ ಬಿಲ್ಡಿಂಗ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇದು ಇಂಟರ್ಲಾಕಿಂಗ್ ಬ್ಲಾಕ್ಸು ಅಷ್ಟೇ. ಇವಾಗ ಜಾಸ್ತಿ ಮೂವ್ಮೆಂಟ್ ಇರೋದು ಅಂದರೆ ಕಾಂಪೌಂಡ್ ವಾಲ್ಗೆ ಜಾಸ್ತಿ ಇದೆ. ಹಾಗಂದ್ರೆ ಬರೀ ಕಾಂಪೌಂಡ್ ವಾಲ್ಗಲ್ಲ, ಬಿಲ್ಡಿಂಗ್ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಗ್ರೌಂಡ್ ಪ್ಲಸ್ ಒಂದು ತನಕ ವಿದೌಟ್ ಪಿಲ್ಲರ್ ಹಾಕ್ಬೋದು ಇದನ್ನು. ಅಂದರೆ ಗ್ರೌಂಡ್ ಪ್ಲಸ್ ವಿದೌಟ್ ಪಿಲ್ಲರು ಹಾಕ್ಬೋದು. ನೆಕ್ಸ್ಟ್ ರೈಸ್ ಮಾಡ್ತಿರಾದ್ರೆ ಬೇಕಾಗುತ್ತೆ, ಪಿಲ್ಲರ್ ಹಾಕಲೇಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ಪ್ಲಾಸ್ಟರಿಂಗ್, ಇದರ ಮೈನ್ ಥಿಂಗ್ ಪ್ಲಾಸ್ಟರಿಂಗ್ ಸೇವ್ ಆಗುತ್ತೆ. ಅದೊಂದು ಕಾನ್ಸೆಪ್ಟ್. ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ಕೊಟ್ಟಿರುವಾಗ ಪ್ಲಾಸ್ಟರಿಂಗ್ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ. ಓಕೆ, ಎಸ್. ಹಾಗಿದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಆಗಿ ಬೇಕಾದಷ್ಟು ಆರ್ಡರ್ ಮಾಡಿಕೊಳ್ಳಬಹುದು. ನೀವೇ ಅವರು ಬೇಕಾದಲ್ಲಿ ತಗೊಂಡೋಗಿ ಕೊಡ್ತೀರಾ ಅಲ್ವಾ? ಈಗ 56 ಆಗಿದೆ, 48 ಕಳಿಸಿದ್ರೆ ನಾವು ಲೋಡ್ ಮಾಡಿ. ಈಗ ಎಕ್ಸಾಕ್ಟ್ ಆಗಿ ಇದು ಪ್ಲೇಸ್ ಯಾವ್ದು ಬರುತ್ತೆ ಅಂತ? ಇದು ಕಡಬ ತಾಲೂಕು, ಕೊಂಬಾರು ಗ್ರಾಮ ಅಂತ ಬರುತ್ತೆ. ಅಂದ್ರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಓಕೆ, ಎನಿಥಿಂಗ್ ಈಗ ಎಲ್ಲಿ ಬೇಕಾದ್ರೂ ಕೊಡ್ತೀವಿ. ಇವಾಗ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ಕೊಡ್ತೀವಿ. ಹೌದು, ನಿಯರ್ ಬೈ ಇಲ್ಲಿದ್ರೆ ಅನ್ಲೋಡಿಂಗ್ ಕೊಡ್ತೀವಿ. ಜಾಸ್ತಿ ಲೆಂತ್ ಇತ್ತು ಅಂದ್ರೆ, ಈಗ 100 ಕಿಲೋಮೀಟರ್ ಮೇಲೆ ಇತ್ತು ಅಂದ್ರೆ ಅನ್ಲೋಡಿಂಗ್ ಅಂದ್ರೆ ನಮ್ಮ ಲೇಬರ್ಸ್ ಯಾವ ತರ ಇದ್ದಾರೆ ಆ ತರ ನೋಡ್ಕೊಂಡು ಕೊಡ್ತೀವಿ. ಎಲ್ಲ ಅಂದ್ರೆ ಆರ್ಡರ್ ಜಾಸ್ತಿ ಇದ್ರೆ ಅಥವಾ ಕ್ವಾಂಟಿಟಿ ಜಾಸ್ತಿ ಕೊಟ್ರೆ ನಾವು ಅನ್ಲೋಡಿಂಗ್ ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ. ಎಸ್. ಹಾಗೇನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೇನೆ ಇದರಲ್ಲಿ, ಜೊತೆಗೆ ಈ ಲೊಕೇಶನ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೇನೆ. ಸೊ ಯಾರಿಗೆಲ್ಲ ಅವಶ್ಯಕತೆಗಳಿದೆ ನೀವು ಖಂಡಿತವಾಗ್ಲೂ ಇವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಲಾಸ್ಟ್ ಟೈಮ್ ಹಾಕಿರುವಂಥ ವಿಡಿಯೋಕ್ಕೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದೀರಿ. ಯಾರೆಲ್ಲ ಮನೆ ಅಥವಾ ಹೊಸ ಹೊಸ ಕಟ್ಟಡ ಎಲ್ಲ ಕಟ್ಟಬೇಕು ಅಂತ ಹೇಳಿದಿರಿ, ಅದಕ್ಕೆ ಇದು ಬೆಸ್ಟ್ ಆಗಿರುವಂತಹ ಸೊಲ್ಯೂಷನ್ನೇ ದಕ್ಷ ಮಡ್ಟೆಕ್ ಅವರು. ಸೊ ಒಳ್ಳೆಯ ನಿರಂತರವಾಗಿ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇವರಿಗೆ ಇರುವ ಕಾರಣದಿಂದ ಒಂದು ಕ್ವಾಲಿಟಿ ಆಗಿರುವಂತಹ ಮಡ್ ಬ್ಲಾಕ್ ಗಳನ್ನ, ಅಂದ್ರೆ ಸಿಮೆಂಟ್ ಬ್ಲಾಕ್ ಗಳನ್ನ ಕೊಡ್ತಾ ಇರ್ತಾರೆ. ಸೊ ನೀವು ಕೂಡ ಇನ್ನು ಮನೆಯನ್ನ ಕಟ್ಟಿ ಅರ್ಧಕ್ಕೆ ನಿಲ್ಸಿದ್ದೀರಿ ಅಂತ ಹೇಳಿದ್ರೆ, ಅಥವಾ ಕೆಂಪು ಕಲ್ಲಿಲ್ಲ, ಮತ್ತೊಂದು ಕಲ್ಲಿಲ್ಲ ಅಂತ ಹೇಳಿ ಟೆನ್ಷನ್ ಇದ್ರೆ, ಇದರ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಆಗಿ ಪಡ್ಕೊಳ್ಳಬಹುದು ಎಲ್ಲಿಂದ ಬೇಕಿದ್ರು ಕೂಡ. ಇದು ಕೈಗೆಟುಕುವಂತ ದರದಲ್ಲೂ ಕೂಡ ಇದೆ. ಲಾಸ್ಟ್ ಟೈಮ್ ನಾವು ರೇಟ್ ಮೆನ್ಷನ್ ಮಾಡಲಿಲ್ಲ ಅಂತ ತುಂಬಾ ಮಂದಿ ಹೇಳ್ತಾ ಇದ್ರು. ಸೊ ಇವಾಗ ರೇಟ್ ಕೂಡ ಮೆನ್ಷನ್ ಮಾಡಿದೀವಿ. 56 ರೂಪಾಯಿ ಹಾಗೇನೆ 48 ರೂಪೀಸ್. ಈಗ ಎರಡು ವೇರಿಯಂಟ್ ಅಲ್ಲಿ ಸಿಗುತ್ತೆ ನಮಗೆ. ಯಾವ್ದೊಂದು ಬೇಕಾದ್ರೂ ನೀವು ಬಂದು ನೋಡಿ ಚೆಕ್ ಮಾಡಿ ನಂತರ ಪಡ್ಕೊಂಡು ಹೋಗ್ಬೋದು. ಬಲೆ ನೋಡಿ, 20 ಟನ್ ವೆಯ್ಟ್ ಇರುವಂತಹ ಇಷ್ಟು ದೊಡ್ಡ ಲಾರಿ
ಈ ಒಂದು ಸಿಮೆಂಟ್ ಬ್ಲಾಕಿನ ಮೇಲೆ ಹತ್ತಿದ್ರು ಕೂಡ, ಎಷ್ಟು ಕ್ಲಿಯರ್ ಆಗಿ ಹತ್ತಿಸಿದ್ರು ಕೂಡ ಏನಾಗಲ್ಲ. ಒಂದು ಸಣ್ಣ ಕ್ರ್ಯಾಕ್ ಕೂಡ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಿಮೆಂಟ್ ಬ್ಲಾಕಿನ ಸ್ಟ್ರಾಂಗ್ನೆಸ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಬಹುದು. ಅಷ್ಟು ಸ್ಟ್ರಾಂಗ್ನೆಸ್ ಅದರಲ್ಲಿದೆ. 20 ಟನ್ ಇದೆ, ಲಾರಿ ಫುಲ್ ಲೋಡ್ ಆಗಿದೆ. ಸೊ ಕೇವಲ 48 ರೂಪಾಯಿಗೆ ಈ ಬ್ಲಾಕ್ ನಿಮ್ಮ ಕರ್ನಾಟಕ ಅಲ್ಲ, ಕೇರಳ ಅಲ್ಲ, ಎಲ್ಲಿಂದ ಕಾಲ್ ಮಾಡಿದ್ರು ಕೂಡ ಇದನ್ನು ತಂದು ಕೊಡ್ತಾರೆ. ನೋಡಿ ಏನಾದ್ರೂ ಆಗಿದೆ ಅಂತ ನೋಡಿ, ಚೆಕ್ ಮಾಡಿ, ಏನಾಗಿಲ್ಲ, ಅಷ್ಟು ಕ್ಲಿಯರ್ ಇದೆ. ಅಂತಹ ಒಂದು ವೆಯ್ಟ್ ಅನ್ನು ಕೂಡ ಇದು ತಡ್ಕೊಳ್ಳುವಷ್ಟು ಶಕ್ತಿ ಇದೆ. ಸೊ ಹಾಗೆ ಇನ್ನು ಮುಂದೆ ನಿಮಗೆ ಮನೆ ಕಟ್ಟುವುದಕ್ಕೆ ಅಥವಾ ಇನ್ನೇನೇ ಪ್ರಾಬ್ಲಮ್ಸ್ ಎಲ್ಲ ಇದೆ, ಕಲ್ಲೆಲ್ಲ ಇಲ್ಲ ಅಂತ ಹೇಳಿದ್ರೆ ವರಿ ಬೇಡ, ಇವರಿಗೆ ನೇರವೇ ಕರೆ ಮಾಡ್ಬೋದು. ಹತ್ತಿಸ್ತೀರಾ ನೋಡಿ, ಪಾಸ್, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಟೈರೇ ಇದಾಗಿದೆ ನೋಡಿ ಇಲ್ಲಿ. ಸೊ ಎಸ್, ಥ್ಯಾಂಕ್ ಯು. ಇಷ್ಟು ಸ್ಟ್ರಾಂಗ್ನೆಸ್ ಸಾಕು, ಇದಕ್ಕಿಂತ ಗಟ್ಟಿ ಬರೋದು ಬೇರೆ ಯಾವ್ದಿರಲ್ಲ ಅನ್ಸದೆ. ಸೊ ಅಂತ ಒಂದು ಒಳ್ಳೆಯ ಕಲ್ಲಿದೆ. ಸೊ ನೋಡಿ, ಅದೇ ಸಿಮೆಂಟ್ ಬ್ಲಾಕ್ ಅನ್ನು ತಕೊಂಡು ಬರ್ತಾ ಇದ್ದಾರೆ. ಸೊ ಇನ್ನು ಕೂಡ ಸ್ಟ್ರಾಂಗ್ನೆಸ್ ಆಲ್ರೆಡಿ ಇದರ ಮೇಲೆ ತುಂಬಾ ಲೋಡ್ ಬಿದ್ದಿದೆ ಅಲ್ಲ, ಇವಾಗ ಆಲ್ರೆಡಿ ಲೋಡ್ ಬಿದ್ದಿದೆ. ಈಗ ಎಂತ ಮಾಡ್ತೀರಿ? ಮತ್ತೊಂದು ಇದಕ್ಕೊಂದು ಆಣಿ ಹೊಡೆದು ಫುಲ್ ಗೋಡೆಗಳಿಗೆ ಹೊಡ್ಲಿಕ್ಕೆ ಇರ್ತದಲ್ಲ ಇಲ್ಲದ್ರು, ಹೌದು, ಅವಾಗ ಕ್ರ್ಯಾಕ್ ಬಿಡ್ತದ ಅಂತ ಹೇಳುದು. ಇದು ಕಾಂಕ್ರೀಟ್ ಇದೆ ಅಲ್ಲ? ಕಾಂಕ್ರೀಟ್ ಆಣಿ, ಹೌದು, ಕಾಂಕ್ರೀಟ್ ಆಣಿ. ಓಕೆ, ಈಗ ಇದರಲ್ಲಿ ಎತ್ತಬಹುದು, ಎತ್ತಬಹುದಲ್ಲ? ಹಾ, ಹೌದಲ್ಲ, ಎತ್ತಬಹುದು. ಕರೆಕ್ಟ್ ಕರೆಕ್ಟ್. ಅಂದ್ರೆ ಅಷ್ಟು ಸ್ಟ್ರಾಂಗ್ನೆಸ್ ಒಳಗೆ ಹೋಗಿ ನಿಲ್ತದೆ, ಅಂದ್ರೆ ಹೊಡಿಯೋದಿಲ್ಲ. ಆಗದ ಕಾರಣ ನಿಮಗೆ ಅದು ಗ್ಯಾಪ್ ಇಲ್ಲ ಅಂತ. ಇದರಲ್ಲಿ ಅರ್ಥ ಆಗೋದಿಲ್ಲ ಅಂದ್ರೆ ಗ್ಯಾಪ್ ಇಲ್ಲ, ಒಳಗಡೆ ಗ್ಯಾಪ್ ಇದ್ರೆ ನಿಮಗೆ ಎದ್ದು ಬರುತ್ತೆ, ಇಲ್ಲಾಂದ್ರೆ ಭಾಗ ಆಗ್ತದೆ. ಅಂಡ್ ಇನ್ನೊಂದು ಕೆಲವರಿಗೆ ಡೌಟ್ ಇರುತ್ತೆ, ಇವಾಗ ಕನ್ಸೀಲ್ಡ್ ಮಾಡ್ಬೋದು ಅಂತ. ಅಂದ್ರೆ ಪ್ಲಂಬಿಂಗ್ ಮಾಡ್ಬೇಕು, ಆಮೇಲೆ ವ್ಯಾರಿಂಗ್ ಎಲ್ಲ ಕೆಲಸ ಇರ್ಬೇಕಾದ್ರೆ ಮಿಷಿನ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಇವಾಗ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ಕಟ್ ಮಾಡ್ಕೊಂಡು ಚಿಪ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಬರುತ್ತೆ. ಆಮೇಲೆ ಫಿನಿಶಿಂಗ್ ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಡೀಪ್ ಇಟ್ಕೊಂಡು ಗ್ರೌಟ್ ಹಾಕಿ ಫಿನಿಶಿಂಗ್ ಮಾಡ್ಕೊಂಡು ಆಮೇಲೆ ಪೈಂಟ್ ಕೊಟ್ರೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದನ್ನ ತೋರಿಸಿದ್ದು. ಅಂದ್ರೆ ನಿಮ್ಗೆ ಆಣಿ ಹಾಕಿದ್ರು ಕೆಲವರಿಗೆ ಡೌಟ್ ಇರುತ್ತೆ, ಆಣಿ ಹೊಡೆದಾಗ ಕ್ರ್ಯಾಕ್ ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ನಾರ್ಮಲ್ ಆಗಿ ಲಿಂಟಲ್ ಎಲ್ಲ ಹಾಕ್ಬೇಕಾದ್ರೆ ಆಣಿ ಮಳೆ ಹೊಡಿತಾರೆ. ಹಾಗೆ ಯಾವುದು ಈ ತರ ನೋಡಿ, ಕ್ರ್ಯಾಕ್ ಬರೋದಾದ್ರೆ ಇಲ್ಲಿ ಬರ್ಬೇಕಿತ್ತು ಅಲ್ಲ, ಏನಿದೆಯಲ್ಲ. ಓಕೆ, ಕರೆಕ್ಟ್. ಆಮೇಲೆ ಆಣಿ ತೆಗಿಬಹುದಲ್ಲ? ಓಕೆ, ಅದೇ ರೀತಿ ತೆಗಿಲಿಕ್ಕೆ ಆಗ್ತದೆ. ಈಗ ಹೊಡೆದಿರ್ತಕ್ಕಂಥ ಆಣಿಯನ್ನು ತೆಗಿತಾರೆ, ನೋಡುವ. ಕ್ಲಿಯರ್ ಅಲ್ಲ? ಎಸ್, ಇಷ್ಟೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇನ್ನು ಯಾಕೆ ತಡ ಅಂತ ಹೇಳುವುದಷ್ಟೇ. ಟೆನ್ಷನ್ಸ್ ಎಲ್ಲ ಬಿಟ್ಟು ಬಿಡಿ, ನೇರವಾಗಿ ಇವರಿಗೆ ಕರೆಯನ್ನ ಮಾಡಿ ಎಷ್ಟು ಬೇಕಿದ್ರು ರೆಡಿ ಇದೆ ಅಲ್ಲ, ರೆಡಿ ಮಾಡಿ ಕೊಡ್ತೀರಿ. ಇದಕ್ಕೆ ಕ್ಯೂರಿಂಗ್ ಆಗ್ಲಿಕ್ಕೆ ಎಷ್ಟು ದಿನ ತಗೊಳ್ತೀರಿ? ಅಂದ್ರೆ ನಾವು ಈಗ ವಿದಿನ್ 4 days ಅಲ್ಲಿ 4 to 5 days ಅಲ್ಲೇ ಲೋಡ್ ಮಾಡ್ತೇವೆ. ಲೋಡ್ ಮಾಡಿ ತಗೊಂಡು ಹೋಗ್ತೇವೆ. ನಾವು ನಾರ್ಮಲ್ ಆಗಿ 10 ದಿನ 15 ದಿನ ಅಂತ ಹೇಳಲ್ಲ, 4 to 5 days. ಅಂದ್ರೆ ನಾವು ಇವಾಗ ಈ ತರ ನೀರು ಅಟ್ಟಿ ಹಾಕಿ ನೀರು ಹಾಕೋದು, ಇವಾಗ ಡಿಪ್ ಮಾಡಿರಲ್ಲ, ಈ ತರ ಅಟ್ಟಿ ಮಾಡಿ. ಅಂದ್ರೆ ಇದು ಏನಕ್ಕೆ ಕವರ್ ಮಾಡ್ತೇವೆ ಅಂದ್ರೆ ಸನ್ಲೈಟ್ ಡೈರೆಕ್ಟ್ ಬೀಳ್ಬಾರ್ದು ಅಂತ, ಆ ತರ ಉದ್ದೇಶಕ್ಕೆ ಮಾಡೋದು. ಅಂದ್ರೆ ಬೇಗ ಡ್ರೈ ಆಗ್ಬಾರ್ದು ಅಂತ. ಆಮೇಲೆ ಇನ್ನೊಂದ್ ಏನಂದ್ರೆ ನೀವು ಈಗ 15 ದಿವಸ ಇಟ್ರು ಸೇಮ್ ಇದೇ ತರ ಇರುತ್ತೆ, ಅಂದ್ರೆ ನಿಮಗೆ ಡ್ರೈ ಆಗಲ್ಲ. ಒಂದ್ಸೆ ನೀವು ಒಂದೊಂದು ಇಟ್ಟಿಗೆ ಸಪರೇಟ್ ಕೊಟ್ಟಾಗ ಮಾತ್ರ ನಿಮಗೆ ವೇಪರ್ ಡ್ರೈ ಆಗತ್ತೆ. ಆತರ. ಇವಾಗ ಇದು ನಮ್ಮ ಫ್ಯಾಕ್ಟ್ರಿ ಅಲ್ವಾ, ಇಲ್ಲೆಲ್ಲ ರೆಡಿ ಆಗ್ತಾ ಇರ್ತದೆ ವರ್ಕ್. ಸೊ ನೋಡಿ, ಇಲ್ಲಿ ಸೆಟ್ ರೆಡಿ ಆಗಿರುವಂತದ್ದು ಇಲ್ಲಿದೆ. ಹಾಗೇನೆ ಇವರು ಇಲ್ಲೇ ಎಲ್ಲಾನು ಕೂಡ ಸೆಟ್ ಮಾಡ್ತಾರೆ, ಮತ್ತೆ ಇಲ್ಲೇ ಎಲ್ಲ ರೆಡಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಮೆಷಿನರಿಗಳೆಲ್ಲ ಇದೆ. ಸೊ ಲಾಸ್ಟ್ ಟೈಮ್ ನ ವಿಡಿಯೋದಲ್ಲಿ ಇದೆಲ್ಲ ಕೂಡ ಹೇಗೆ ರೆಡಿ ಆಗ್ತದೆ ಅನ್ನೋದನ್ನು ಕೂಡ ನಾನು ಹಾಕಿದ್ದೆ. CSC ಬ್ಲಾಕ್ಸ್ ಅದು ರೆಡಿ ಆಗುವಂತಹ ಮೆಷಿನರಿಗಳು, ಸಿಮೆಂಟ್ ಯಾವ್ದು ಯೂಸ್ ಮಾಡ್ತಾರೆ, ಹಾಗೇನೆ ಯಾವ ರೀತಿಯ ಪ್ರೊಸೀಜರ್ಗಳಿದೆ ಪ್ರತಿಯೊಂದನ್ನು ಕೂಡ ನೋಡಬಹುದು. ಹಾಗೇನೆ ಇದು ಅದಕ್ಕೆ ಕ್ರಷರ್, ಇದು ಹುಡಿ ಇಲ್ಲಿದೆ ನೋಡಿ, ಕ್ರಷರ್ ಪೌಡರ್ ಇಲ್ಲಿದೆ, ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಈಗ ಎಂತ ಮಾಡ್ತಿದ್ದಾರೆ ಅವರು? ಇವಾಗ ಅದು ಅವಾಗ ಗಾಡಿ ಹಚ್ಚಿರೋದನ್ನ ಮತ್ತೆ ಮೇಲಿಂದ ಬಿಸಾಕ್ತಾರೆ. ಕೆಲವರಿಗೆ ಡೌಟ್ ಇರ್ತದೆ, ಇವಾಗ ನಾವು ನಾರ್ಮಲ್ ಆಗಿ ಹಚ್ಚಿ ತೋರಿಸ್ತೀವಿ ಇಲ್ಲಿ, ಯಾಕಂದ್ರೆ ಡೌಟ್ ಕ್ಲಿಯರ್ ಆಗ್ಲಿ ಅಂತ ಹೇಳಿ. ಹೌದು, ನಾರ್ಮಲ್ ಆಗಿ ಕೆಲವರು ಏನು ಮಾಡ್ತಾರೆ, ಅದಕ್ಕೋಸ್ಕರ ಏನೋ ರೆಡಿ ಮಾಡಿರ್ತಾರೆ ಅದು ಇದು ಅಂತ ಹೇಳಿ. ಅದಕ್ಕೆ ನಾವು ಡೆಲಿವರಿ ಕೊಟ್ಟಾಗ ವಿತ್ ಎಲ್ಲ ಕ್ಯೂರಿಂಗ್ ಆದ್ಮೇಲೆ ಬ್ಲಾಕ್ ಬೇಕಾದ್ರೆ ಒಂದು ಇಟ್ಟಿರ್ಲಿ, ಅಂದ್ರೆ ಕಸ್ಟಮರ್ಗಳು ಬಂದು ಹೇಳಿದನ್ನೇ ಬಿಸಾಡಿ ತೋರಿಸ್ತೇವೆ. ಆ ತರ ಇದೆ ನಮ್ದು. ಹಾಗಿದ್ರೆ ಇದು ಬಿಸಾಡ್ಲಿಕ್ಕೆ ಅಂತ ರೆಡಿ ಮಾಡಿದಲ್ಲ? ಅಲ್ಲ, ಯಾವ್ದು ಬೇಕಾದ್ರೆ ಇಲ್ಲಿ ಪ್ರೊಡಕ್ಷನ್ ಯಾವ್ದು ತೆಗೆದ್ರು ಆಗತ್ತೆ ಅಂತ. ಓಕೆ, ನೋಡುವ. ಓಕೆ, ನನ್ನ ಮೇಲೆ ಬಿಸಾಡಬೇಡಿ, ನೆಲಕ್ಕೆ ಬಿಸಾಡಿ. ಓಕೆ, ರೆಡಿ. ಇದು ಆಗ ಲಾರಿ ಯಾವ್ದು ಹಚ್ಚಿದೋ ಅದೇ ಬ್ಲಾಕ್, ಲಾರಿ ಹಚ್ಚಿದ್ದು ಹೌದು, ಮತ್ತೆ ಆಣಿ ಹೊಡೆದ ಅದೇ ಬ್ಲಾಕ್. ಓಕೆ, ಬಿಸಾಡಿ ನೋಡುವ. ಎಂತ ಆಗ್ಲಿಲ್ಲ ನೋಡಿ, ಎಡ್ಜ್ ಡ್ಯಾಮೇಜ್ ಆಗಿದೆ ನೋಡಿ ಅಲ್ಲ.
ಕ್ಲಿಯರ್ ಇದೆಲ್ಲ ಇನ್ನೊಂದ್ಸಲ ಬೇಕಾದ್ರೆ ಎತ್ತಿ ಹಾಕಿ. ತಗೊಳ್ಳಿ. ನೋಡಿ ಇಷ್ಟು ಕ್ವಾಲಿಟಿ ಚೆಕ್ ಮಾಡಿ ಯಾರು ಕೊಡ್ಲಿಕ್ಕಿಲ್ಲ ಅಲ್ಲ. ಈಗ ನಾವು ಕೆಂಪು ಕಲ್ಲು ಬಂದ್ರೆ ಈ ರೀತಿ ನೋಡ್ತಾರೆ ಯಾರಾದ್ರೂ? ಇಲ್ಲ, ಅಲ್ಲ, ಹೌದು. ಓಕೆ, ಬಿಸಾಡಿ. ನೋಡಿ ಎಷ್ಟು ಎತ್ತರದಿಂದ ಬಿಸಾಡಿದ್ರೆ ಕೂಡ ಕಲ್ಲು ಹಾಗೇನೆ ಇದೆ. ಸೊ ಇನ್ನು ವರಿ ಬೇಡ, ತಕೊಳ್ಳಿ ಅಂತಲೇ ಕೇಳೋದು ಅಲ್ಲ. ಆಮೇಲೆ ಇನ್ನೊಂದು ತೂಕದ ಬಗ್ಗೆ ಹೇಳ್ಬೇಕು. ಈಗ ಇದು ವೇಟ್ ಏನಷ್ಟು ಬರಲ್ಲ, ಯಾಕಂದ್ರೆ 6x6 ಆದ ಕಾರಣ 14 kg ವೇಟ್ ಬರುತ್ತೆ. ಆಫ್ಟರ್ ಡ್ರೈ 14 kg ಬರುತ್ತೆ. ಅದೀಗ ನಾರ್ಮಲ್ ಲಾಸ್ಟ್ ಟೈಮ್ ಮಾಡಿರೋದು ಅದೀಗ ಫೌಂಡೇಶನ್ ಬ್ಲಾಕ್ಸ್ ಅದು ಎಲ್ಲ ನಮಗೆ 20 kg ಬರುತ್ತೆ. ಡ್ರೈ ಆದ್ಮೇಲೆ 20 kg. ಅಂದ್ರೆ ಫೌಂಡೇಶನ್ ಕೂಡ ಈ ಕಲ್ಲನ್ನ ಹಾಕ್ಲಿಕ್ಕೆ ಆಗ್ತದೆ. ಅದ ಇದಲ್ಲ, ಅದು ಮತ್ತೊಂದು ಇದು ಕಂಪೌಂಡ್ ಮತ್ತೆ ಗೋಡೆ ಕಟ್ಟಲಿಕ್ಕೆಲ್ಲ ಇದನ್ನು. ಸೊ ಮತ್ತೊಂದನ್ನು ನಾವು ಫೌಂಡೇಶನ್ ಫೌಂಡೇಶನ್ ಗೆ ಯೂಸ್ ಮಾಡಬಹುದು. ಮೈನ್ ಥಿಂಗ್ ಅದೇ, ನಾವು ಆ ಬ್ಲಾಕ್ಸ್ ಮಾಡಿರೋದೇ ಫೌಂಡೇಶನ್ ಗೆ ಜಾಸ್ತಿ ಯೂಸ್ ಮಾಡ್ಲಿ. ಅಂದ್ರೆ ಒಂದು ಕಂಪ್ಲೀಟ್ ಮನೆಗೆ ಬೇಕಾಗಿರುವಂತಹ ಒಂದು ಕಲ್ಲುಗಳು ಎಲ್ಲಾನು ಇಲ್ಲಿ ಇದೆ ಅಲ್ವಾ? ಓಕೆ, ಪ್ಲಾಸ್ಟರಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಪೇಂಟ್ ಕೊಟ್ಟು ಬಿಡಬಹುದು. ಓಕೆ, ಕೈಗೆಟುಕುವ ದರದಲ್ಲಿದೆ. ಸೊ ಬನ್ನಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ ಇವರಿಗೆ. ಸೊ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲದೆ ಸಾಕಷ್ಟು ಮಂದಿಗೆ ಶೇರ್ ಮಾಡಿ, ಅವರ ಕೂಡ ಮನೆಯ ಅಥವಾ ಯಾವುದೇ ಒಂದು ಕಟ್ಟಡವನ್ನ ಕಟ್ಟುವಂತ ಕನಸನ್ನ ನನಸು ಮಾಡ್ಕೊಳ್ಳಿ. ನಿಮಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಇರಲಿ. ಎಲ್ಲರ ಮನೆಯ ಕನಸನ್ನ ನನಸಾಗಿಸುವಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ, ಥ್ಯಾಂಕ್ ಯು.